ANMR ನ್ಯೂಸ್ಗೆ ಸ್ವಾಗತ. India cools down with Hexa Inverter Heavy Duty Air Conditioner. Higher, more creation, more possibilities. ಚಿಂತಾಮಣಿ ನಗರ ಮತ್ತು ತಾಲೂಕಿನಲ್ಲಿ ಸಂಪೂರ್ಣ ಶಾಂತಿಯುತ ಮತದಾನ. ಚಿಂತಾಮಣಿಯಲ್ಲಿ ಇಂದು ನಡೆದ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಚಿಂತಾಮಣಿ ವಿಧಾನಸಭಾ ವ್ಯಾಪ್ತಿಯ ಕಾಗ್ತಿ ಮತದಾನ ಕೇಂದ್ರ ಮತ್ತು KSRTC ಬಸ್ ನಿಲ್ದಾಣ ಮತದಾನ ಕೇಂದ್ರದಲ್ಲಿ ಕೆಲ ಗಂಟೆಗಳ ಕಾಲ ಮತಯಂತ್ರಗಳು ಕೈಕೊಟ್ಟಿರುವುದು ಬಿಟ್ಟರೆ ಬಹುತೇಕ ಶಾಂತಿಯುತ ಮತದಾನ ನಡೆದಿದೆ. ನಗರ ಮತ್ತು ತಾಲೂಕಿನಲ್ಲಿ ಒಟ್ಟು 77% ಮತದಾನವಾಗಿದೆ ಎಂದು ವರದಿಯಾಗಿದೆ. ತಾಲೂಕಿನಲ್ಲಿ ಒಟ್ಟು ಮತದಾರರು 2,28,299 ಮಂದಿ ಇದ್ದು, ಪುರುಷ ಮತದಾರರು 1,12,221, ಮಹಿಳಾ ಮತದಾರರು 1,16,039 ಇದ್ದರೆ ಇತರೆ 39 ಮಂದಿ ಮತದಾರರು ಇದ್ದಾರೆ. ಇಂದು ನಡೆದ ಮತದಾನದಲ್ಲಿ ನಗರ ಮತ್ತು ತಾಲೂಕಿನಾದ್ಯಂತ 1,76,482 ಒಟ್ಟು ಮತದಾರರು ಮತ ಚಲಾಯಿಸಿದ್ದು ತಮ್ಮ ಮತವನ್ನು ಚಲಾಯಿಸಿದ್ದು, ಅದರಲ್ಲಿ ಪುರುಷ ಮತದಾರರು 88,023, ಮಹಿಳಾ ಮತದಾರರು 88,440, ಇತರೆ 13 ಮಂದಿ ಮತ ಚಲಾಯಿಸಿರುವುದಾಗಿ ವರದಿಯಾಗಿದೆ. ನಗರದ ಒಟ್ಟು 31 ವಾರ್ಡ್ಗಳು ಸೇರಿದಂತೆ ತಾಲೂಕಿನಾದ್ಯಂತ ಶಾಂತಿಯುತ ಮತದಾನ ನಡೆದಿದೆ. ಇಲ್ಲಿನ ಸಹಾಯಕ ಚುನಾವಣಾಧಿಕಾರಿ ನಟೇಶ್ ಈ ಬಗ್ಗೆ ಸ್ಪಷ್ಟಪಡಿಸಿದ್ದು, ತಾಲೂಕಿನಾದ್ಯಂತ ಗುರುತಿಸಿರುವ ಅತಿ ಸೂಕ್ಷ್ಮ ಮತದಾನ ಕೇಂದ್ರಗಳು ಸೇರಿದಂತೆ ಯಾವುದೇ ಕೇಂದ್ರಗಳಲ್ಲಿ ಯಾವುದೇ ಗಲಾಟೆಗಳು ಇಲ್ಲದೆ ಚುನಾವಣೆಗಳು ಸಂಪೂರ್ಣವಾಗಿ ಶಾಂತಿಯುತವಾಗಿ ನಡೆದಿದ್ದು ದಾಖಲೆಯಾಗಿದೆ. ಈ ಹಿಂದೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕೆಲ ಬೂತ್ಗಳಲ್ಲಿ ಮಾತ್ರ ಏಜೆಂಟರು ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ ಈ ಬಾರಿ JDS ಮತ್ತು BJP ಒಂದಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ಬೂತ್ಗಳಲ್ಲಿ ಏಜೆಂಟ್ಗಳು ಕಾರ್ಯನಿರ್ವಹಿಸಿದ್ದು ಗೋಚರಿಸಿತು. ಇನ್ನು ಮಾಜಿ ಗೃಹ ಸಚಿವ ರೆಡ್ಡಿ ಮತ್ತು ಅವರ ಮಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರ ಕುಟುಂಬ ನಗರದ ಮಾಳಪ್ಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮತದಾನ ಮಾಡಿದರೆ, ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಮತ್ತು ಕುಟುಂಬ ಹಾಗೂ BJP ಮುಖಂಡರಾದ GN ವೇಣುಗೋಪಾಲ್ ಅವರು ಮಹಾತ್ಮ ಗಾಂಧಿ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಮತ್ತು ಮಾಜಿ ಸಚಿವ ದಿವಂಗತ KM ಕೃಷ್ಣಾರೆಡ್ಡಿ ಅವರ ಪತ್ನಿ ಪ್ರಮೀಳಾ ಕೃಷ್ಣಾರೆಡ್ಡಿ, ಮಗಳು ವಾಣಿ ಕೃಷ್ಣಾರೆಡ್ಡಿ ಕುಟುಂಬದವರು ನಗರದ ಸರ್ಕಾರಿ ಬಾಲಕರ ಕಾಲೇಜಿನಲ್ಲಿ ಮತದಾನ ಮಾಡಿದರು. ಈ ಬಾರಿಯ ಲೋಕಸಭಾ ಚುನಾವಣೆಗೆ ತಾಲೂಕಿನ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 271 ಮತಗಟ್ಟೆ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಅವುಗಳ ಪೈಕಿ ಅತಿ ಸೂಕ್ಷ್ಮ ಕೇಂದ್ರಗಳು ಸೇರಿದಂತೆ ಎಲ್ಲ ಬೂತ್ಗಳಿಗೂ ಚಿಂತಾಮಣಿ ಉಪವಿಭಾಗದ DYSP ಮುರಳೀಧರ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಎಲ್ಲ ಬೂತ್ಗಳಲ್ಲಿ CC ಕ್ಯಾಮೆರಾಗಳು ಅಳವಡಿಸಿದ್ದು ವಿಶೇಷವಾಗಿತ್ತು. ನಗರ ಮತ್ತು ತಾಲೂಕಿನ ಹಲವಾರು ಮತದಾನ ಕೇಂದ್ರಗಳ ಬಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಮತದಾರರ ಸರತಿ ಸಾಲಿನಲ್ಲಿ ಉದ್ದುದ್ದ ಸಾಲುಗಳು ಈ ಬಾರಿ ಎಲ್ಲೂ ಕಂಡು ಬರಲೇ ಇಲ್ಲ. ಕೆಲ ಗ್ರಾಮಗಳಲ್ಲಿ ಮಧ್ಯಾಹ್ನ ನಂತರ ಉದ್ದುದ್ದ ಸರತಿ ಸಾಲಿನಲ್ಲಿ ಮತದಾರರು ನಿಂತಿದ್ದು ಕಂಡು ಬಂದಿತು. ಇನ್ನು ಪ್ರತಿಯೊಂದು ಮತದಾನ ಕೇಂದ್ರಗಳ ಬಳಿ ಆಯಾ ಪಕ್ಷಗಳ ಕಾರ್ಯಕರ್ತರು ಮುಖಂಡರ ಸಂಖ್ಯೆಯು ಕ್ಷೀಣಿಸಿತ್ತು. ಬೆಳಗ್ಗೆ ಮಂದಗತಿಯಲ್ಲಿ ಮತದಾನ ಸಾಗಿದರೆ 11 ಗಂಟೆಯ ನಂತರ ಮಧ್ಯಾಹ್ನ ಸಂಜೆ 4 ಗಂಟೆವರೆಗೂ ಮತದಾನ ನೀರಸವಾಗಿ ನಡೆಯಿತು. ಸಂಜೆ ಸ್ವಲ್ಪ ಚುರುಕು ಮುಟ್ಟಿತು. ಸಂಜೆ 6 ಗಂಟೆವರೆಗೂ ಯಾವುದೇ ಅಹಿತಕರ ಘಟನೆ ನಡೆಯದೆ ಮತದಾನ ನೆರವೇರಿತು. ఏనంటే మచ్చాను వస్తా తీస్తాను
ನಮಗೆ ಹಕ್ಕಲ್ವಾ, ಅದಕ್ಕೆ ಹಾಕ್ಬೇಕು, ಬರಬೇಕು, ಮಾಡಬೇಕು ಅನ್ಸುತ್ತೆ. ಜನ ಏನಂತ ಏನಂತ ನಿಮ್ಮ ಮನೆ ಅಕ್ಕೆ ಪಕ್ಕದವರು ಆಗ್ತಾ ಇದ್ದಾರೆ, ಎಲ್ಲರೂ ಆಗ್ತಾ ಇದ್ದಾರೆ. ಎಷ್ಟು ಜನ ನಿಮ್ಮ ಮನೆ ಅಕ್ಕದವ್ರು ಎಲ್ಲ ಹಾಕಿದಾರ ಹೆಂಗೆ? ಎಲ್ಲರೂ ಹಾಕಿದ್ದಾರೆ, ಯಾರು ಮಿಸ್ ಮಾಡಲ್ಲ. Higher, more creation, more possibilities. आप कितना भी ऑफ सेंटर रहे, फैन रहे हमेशा सेंटर ऑफ अट्रैक्शन। क्रॉम्पटन फैंस की ब्यूटी बनाए हर सेल्फी को पिक्चर परफेक्ट।